ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಅನ್ನುವ ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಸಿಕ್ಕಿರುವುದು ಬಹಳ ಖುಷಿಯ ವಿಚಾರ. ಇದು ಎಲ್ಲಾ ಕನ್ನಡಿಗರಿಗೂ ಹೆಮ್ಮೆ ತರುವ ಒಂದು ಸಂದರ್ಭ. ವಿಶಾಲವಾಗಿರುವ ಕನ್ನಡ ಕಥಾಲೋಕದ ಪರಿಚಯ ಆಂಗ್ಲ ಪ್ರಪಂಚಕ್ಕೆ ಭಾನು ಅವರ ಕಥೆಗಳ ಮೂಲಕ ಆಗ್ತಾ ಇರೋದು ದೊಡ್ಡ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಭಾನು ಮತ್ತು ದೀಪಾ ಇಬ್ಬರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಬಾನು ಮುಷ್ತಾಕ್ ಅವರಿಗೆ ಬಂದಿರುವ ಪ್ರಶಸ್ತಿ ಎಲ್ಲ ಹೆಣ್ಮಕ್ಳಿಗೆ ಸಂದ ನಿಜವಾದ ಗೌರವ ಮತ್ತು ಅಧಿಕೃತತೆ ಎಂದು ನನಗನ್ಸುತ್ತೆ. ಇದು ಒಟ್ಟು ಭಾರತೀಯ ಭಾಷೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತೀಯ ಭಾಷೆಗಳಿಗೆ ಸಂದ ಬಹಳ ದೊಡ್ಡ ಗೌರವ ಅಂತ ನನಗೆ ಅನಿಸುತ್ತೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದಾಗ ಎಲ್ಲರೂ ರೇಗಿಸ್ತಾ ಇರ್ತಾರೆ ಅಥವಾ ಅದನ್ನು ಗೇಲಿ ಮಾಡ್ತಿರ್ತಾರೆ. ಮುಂದಿನ ಕಾಲ ಮಹಿಳೆಯರದ್ದು ಅಥವಾ ಸ್ತ್ರೀವಾದವೇ ಜಗತ್ತಿನ ಮುಂದಿನ ತಾತ್ವಿಕತೆ ಅಂತ ನಾನು ಹೇಳೋದನ್ನ ಇವತ್ತು ನನಗೆ ಅದಕ್ಕೊಂದು ಬಹಳ ದೊಡ್ಡ ಭರವಸೆ ಸಿಕ್ಕಿದೆ, ಅದಕ್ಕೊಂದು ದೊಡ್ಡ ಪುರಾವೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕ ಈ ಪ್ರಶಸ್ತಿ ಬಹಳ ಮುಖ್ಯವಾದದ್ದು ಅಂತಂದರೆ, ಅದು ಒಂದು ಹೆಣ್ಣಿನ ಯಾವ ಹೋರಾಟ ಅಥವಾ ಮಹಿಳಾ ಸಂಘಟನೆ ಅಂತ ನಾವು ಏನು ಕರಿತೀವಿ, ಆ ಮಹಿಳಾ ಸಂಘಟನೆಗೆ ಸಿಕ್ಕ ಒಂದು ಅಧಿಕೃತತೆ ಅಂತ ನನಗನ್ಸುತ್ತೆ. ಇದಕ್ಕಿಂತ ಮುಖ್ಯವಾಗಿ ನನಗೆ ಮಹಿಳೆಯರ ಅನುಭವ ಲೋಕ ಏನಿದೆ, ಯಾವ ಆ ಅನುಭವ ಲೋಕವನ್ನು ಇಲ್ಲಿಯ ತನಕ 2ನೇ ದರ್ಜೆಯ ಅನುಭವ ಲೋಕ ಅಂತ ಹೇಳಲಾಗ್ತಾ ಇತ್ತು, ಆ 2ನೇ ದರ್ಜೆಯ ಅನುಭವ ಲೋಕಕ್ಕೆ ಎಲ್ಲ ಹೊತ್ತಿಗೂ ಸಿಗಬೇಕಾಗಿದ್ದ ಒಂದು ಮನ್ನಣೆ ಏನಿದೆ, ಅದೊಂದು ಮಾನವಾನುಭವ ಅಂತ ನಾವು ನೋಡಬೇಕಾದ ಒಂದು ಅನಿವಾರ್ಯತೆ ಏನಿತ್ತು, ಆ ಅನಿವಾರ್ಯತೆಯನ್ನು ಇವತ್ತು ಬಾನು ಮುಷ್ತಾಕ್ ಅವರ ಬರವಣಿಗೆ ಎತ್ತಿ ಹಿಡಿದಿದೆ ಅಂತ ನನಗನ್ಸುತ್ತೆ. ನಿರ್ದಿಷ್ಟವಾಗಿ ಬಾನು ಮುಷ್ತಾಕ್ ಅವರ ಬರವಣಿಗೆ ಬಗೆಗೆ ಕೆಲವು ಮಾತುಗಳನ್ನು ಹೇಳಬೇಕು ಅಂತಂದರೆ, ಬಾನು ಮುಷ್ತಾಕ್ ಅಪಾರವಾದ ಆತ್ಮವಿಮರ್ಶೆಯಲ್ಲಿ ಬರೆಯುವ ಒಬ್ಬ ಲೇಖಕಿ ಅಂತ ನನಗನ್ಸುತ್ತೆ. ಅವ್ರು ಯಾವತ್ತೂ ಕೂಡ ಹೆಣ್ಣಿನ ಅನುಭವ ಲೋಕ ಇರ್ಬೋದು, ಹೆಣ್ಣಿನ ಸವಾಲುಗಳಿರ್ಬೋದು, ಇದು ಯಾವುದನ್ನೂ ಕೂಡ ಅವರು ಒಂದು ಸಹಜವಾದ ಉತ್ಪ್ರೇಕ್ಷೆಯಲ್ಲಿ ನೋಡಿದವರಲ್ಲ. ಬಾನು ಮುಷ್ತಾಕ್ ಹೆಣ್ಣಿನ ಅನುಭವ ಲೋಕ ಅನ್ನೋದೇನಿದೆ ಅದನ್ನು ಅದರ ನಿಜ ಸುಳ್ಳು ಎರಡರಲ್ಲೂ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಒಮ್ಮೆ ಹೆಣ್ಣಾಗು ಪ್ರಭುವೆ ಕಥೆ ಇದ್ದಿರಬಹುದು, ಅಥವಾ ಅವರು ಬರೆದಿರುವ ಒಂದು ಶವ ಸಂಸ್ಕಾರವನ್ನು ಕುರಿತ ಒಂದು ಕಥೆ ಇರಬಹುದು. ಈ ಎಲ್ಲ ಅಂತಿಮವಾಗಿ ಒಂದು ಮನುಷ್ಯ ಅನುಭವ ಅನ್ನೋದು, ಮಾನವಾನುಭವ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನು ಅದು ಹೇಳ್ತಾ ಹೋಗುತ್ತೆ. ಮತ್ತು ಇವತ್ತು ಬಾನು ಮುಷ್ತಾಕ್ ಅವ್ರಿಗೆ ಸಿಕ್ಕ ಪ್ರಶಸ್ತಿ ಏನಿದೆ ಅದು ನನಗನ್ಸುತ್ತೆ ಹೆಣ್ಣಿನ ಪ್ರತಿಭೆಗೆ, ಹೆಣ್ಣಿನ ಹೋರಾಟಕ್ಕೆ ಸಲ್ಲಬೇಕಾಗಿರುವ ಒಂದು ಸಹಜ ನ್ಯಾಯ, ಒಂದು ಪ್ರಾಕೃತಿಕ ನ್ಯಾಯ ಅಂತ ನನಗನ್ಸುತ್ತೆ. ಮತ್ತು ಬಾನು ಮುಷ್ತಾಕ್ ಅವರ ಬರವಣಿಗೆಯ ಒಂದು ದೊಡ್ಡ ಗುಣ ಏನು ಅಂತಂದರೆ, ಅದು ಸರಳತೆಯಲ್ಲೇ ಘನವಾದದನ್ನು ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಸರಳತೆಯಲ್ಲಿ ಘನವಾದದನ್ನು ಹೇಳೋದಕ್ಕೆ ಬಾನು ಮುಷ್ತಾಕ್ ಅವ್ರಿಗೆ ಏನು ಸಾಧ್ಯ ಆಗಿದೆಯೋ ಅದು, ಮತ್ತು ಅವರ ಇಂಥ ಅನುಭವ ಲೋಕವನ್ನು ಅಷ್ಟೇ ಘನವಾಗಿ ಕಟ್ಟಿಕೊಟ್ಟಿರುವಂಥ ಅನುವಾದಕ್ಕೆ ಅವರಿಬ್ಬರಿಗೂ ಸಲ್ಲಬೇಕಾಗಿರುವ ಒಂದು ಮನ್ನಣೆ ಇದು ಅಂತ ಅನಿಸುತ್ತೆ ನನಗೆ. ಬಾನು ಮುಷ್ತಾಕ್ ಅವರಿಗೆ ಎಲ್ಲರ ಪರವಾಗಿ, ಜಗತ್ತಿನ ಎಲ್ಲ ಮಹಿಳೆಯರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಿಮೆನ್ ಕನೆಕ್ಟ್ ಅಂತೀವಲ್ಲ ನಾವು, ವಿಮೆನ್ ಕನೆಕ್ಟ್ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ ಅಂತ ನನಗೆ ಅನಿಸುತ್ತೆ. ವಕೀಲರಾಗಿ ಬಾನು ಮುಷ್ತಾಕ್ ಯಾವಾಗಲೂ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥವ್ರು. ಇವತ್ತು ಅವರಿಗೆ ಸಿಕ್ಕಿರುವ ಈ ಪ್ರಶಸ್ತಿ ಏನಿದೆ ಅದು ಹೆಣ್ಣಿನ ಪರವಾದ ವಕಾಲತ್ತಿಗೆ, ಹೆಣ್ಣಿನ ಪ್ರತಿಭೆಗೆ, ಹೆಣ್ಣಿನ ಅಭಿವ್ಯಕ್ತಿಗೆ, ಹೆಣ್ಣಿನ ಅನುಭವ ಲೋಕಕ್ಕೆ ಎಲ್ಲದಕ್ಕೂ ಸಿಕ್ಕ ಒಂದು ಮನ್ನಣೆ ಅಂತ ನನಗೆ ಅನಿಸುತ್ತೆ. ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಕೊಡುವ ಒಂದು ಸಂಗತಿ ಏನು ಅಂದರೆ, ಯಾವ ಶೀರ್ಷಿಕೆಯನ್ನು ಈ ಪುಸ್ತಕಕ್ಕೆ ಕೊಡಲಾಗಿದೆಯೋ ಹಾರ್ಟ್ ಲ್ಯಾಂಪ್ ಅಂತ, ಎದೆಯ ಹಣತೆ ಅಂತ ಆ ಕಥಾ ಸಂಕಲನ 2002 3 ಪ್ರಕಟವಾದಾಗ ಅದಕ್ಕೆ ನಾನು ಮುನ್ನುಡಿಯನ್ನು ಬರೆದಿದ್ದೆ. ಅದೇ ಶೀರ್ಷಿಕೆಯನ್ನು ಅವರು ಇವತ್ತು ಅವರ ಆಯ್ದ ಕಥಾ ಸಂಕಲನಕ್ಕೆ ಮತ್ತು ಅವರ ಇಂಗ್ಲಿಷ್ ಅನುವಾದಕ್ಕೂ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ನನ್ನ ಸಣ್ಣ ಅಡಿಲು ಸೇವೆ ಇದೆ ಅನ್ನೋದು ನನಗೆ ತುಂಬ ಸಂತೋಷವನ್ನು ಕೊಡುವ ಒಂದು ಸಂಗತಿ. ನಮಸ್ಕಾರ, ನಾನು ನಿಮ್ಮ ಪಿ ಶೇಷಾದ್ರಿ. ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕಾದಂತಹ ಕ್ಷಣಗಳಿವು. ಭಾರತದಲ್ಲಿ 6ನೇವರಾಗಿ, ಕನ್ನಡದಲ್ಲಿ ಮೊದಲಿಗರಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ಬಾನು ಮುಷ್ತಾಕ್ ಹಾಗೂ ಅನುವಾದಕಿ ದೀಪಾ ಬಸ್ತಿ ನಮ್ಮೆಲ್ಲರ ಸಂತೋಷವನ್ನು ಇಮ್ಮಡಿಗೊಳಿಸಿದ್ದಾರೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಅನ್ನೋ ಸಾಲುಗಳನ್ನು
ಅಂತಾರಾಷ್ಟ್ರೀಯ ಬೂಕರ್ ವೇದಿಕೆಯಿಂದ ಕೇಳಿದಾಗ ಕನ್ನಡಿಗನಾಗಿ ನನ್ನ ಮನಸ್ಸು ತುಂಬಿ ಬಂತು. ಈ ಗೌರವ ಕನ್ನಡದ ಮನಸ್ಸುಗಳಿಗೆ, ಕನ್ನಡದ ಸಂವೇದನೆಗೆ ದೊರೆತಂತಹ ಅತ್ಯುನ್ನತ ಗೌರವ ಅಂತ ನಾನು ಭಾವಿಸ್ತೀನಿ. ಇಬ್ಬರು ಸೋದರಿಯರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದು ಒಂದು ಕನ್ನಡಕ್ಕೆ ಸಿಕ್ಕಂಥ ಅತ್ಯಂತ ದೊಡ್ಡ ಪ್ರಶಸ್ತಿ. ಇಡೀ ಕರ್ನಾಟಕ, ಅದರ ಜೊತೆಯಲ್ಲಿ ಇಡೀ ಭಾರತ ಹೆಮ್ಮೆ ಪಡುವಂಥ ಒಂದು ಸುಸಂದರ್ಭ ಇದಾಗಿದೆ. ಈ ಮೂಲಕವಾಗಿ ನಾನು ನಮ್ಮ ಹಿರಿಯ ಕಥೆಗಾರ್ತಿ ಬಾನು ಮುಷ್ತಾಕ್ ಅವ್ರಿಗೂ ಮತ್ತು ಅದನ್ನು ಸಶಕ್ತವಾಗಿ ಇಂಗ್ಲೀಷ್ಗೆ ಅನುವಾದಿಸಿದಂಥ ದೀಪಾ ಬಾಸ್ತಿ ಅವರಿಗೂ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಭಾರತಕ್ಕೆ 5 ಬಾರಿ ಈ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ ಅಂತ ಏನು ಹೇಳ್ತೀವೋ, ಸಾಹಿತ್ಯ ಲೋಕದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಏನು ಕರೀತಾರೋ, ಅದು 5 ಬಾರಿ ದಕ್ಕಿದೆ. ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ 4 ಬಾರಿ ಇದು ಮಹಿಳೆಯರಿಗೆ ಸಿಕ್ಕಿದೆ. ಈ ಒಂದು ಫಲಿತಾಂಶ ನಮ್ಮ ಭಾರತದ ಲೇಖಕರಿಯ ಬಗ್ಗೆ ಬೇರೆದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದೆ. ಯಾರು ನಮ್ಮ ಭಾರತದಲ್ಲಿ ಮಹಿಳೆಯರ ಬಗ್ಗೆ, ಲೇಖಕಿಯರ ಬಗ್ಗೆ ಅಷ್ಟೊಂದು ಮಹತ್ವದಿಂದ ಮಾತಾಡಲ್ಲ. ವಿಮರ್ಶಕರು ಮೊದಲುಗೊಂಡು ಎಲ್ಲರೂ ಪುರುಷರನ್ನೇ ಹೆಚ್ಚು ಗೌರವಿಸಿ ಅವರ ಬಗ್ಗೆನೇ ಮಾತಾಡ್ತಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರು ಹೆಚ್ಚು ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಷಯವಾಗಿದೆ. ಉಳಿದಿದ್ದೇನೇ ಇರಲಿ, ಇದೊಂದು ಬಹಳ ಸಂಭ್ರಮದ ಸಂಗತಿ. ಇದು ಕನ್ನಡದ ನುಡಿಯನ್ನು, ಕನ್ನಡದ ಮಹತ್ವವನ್ನು ಜಗತ್ತಿನ ಬೇರೆಲ್ಲ ಕಡೆಗೂ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಬುನಾದಿ. ಇನ್ನೂ ಮುಂದೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕನ್ನಡದ ನುಡಿಗೆ ದಕ್ಕಲಿ, ಕನ್ನಡದ ಲೇಖಕರಿಗೆ ಸಿಗಲಿ ಅಂತ ಹಾರೈಸ್ತೀನಿ. ಎಲ್ಲಕ್ಕೂ ಮುಖ್ಯವಾಗಿ ಬಾನು ಮುಷ್ತಾಕ್ ಅವರು ತಮ್ಮ ಧರ್ಮವನ್ನು ಒಳಗಿನವರಾಗಿದ್ದುಕೊಂಡು ವಿಮರ್ಶೆ ಮಾಡಿದಂಥವ್ರು. ಈ ಧೈರ್ಯವನ್ನು ಬಹಳಷ್ಟು ಜನ ತೋರಿಸಲ್ಲ. ನಮ್ಮಲ್ಲಿ ಸಾಕಷ್ಟು ಜನ ಮುಸ್ಲಿಂ ಲೇಖಕರು ಬಂದಿದ್ದರೂ ಈ ಧೈರ್ಯವನ್ನು ತೋರಿಸಿದ್ದು ನಮಗೆ ಕಾಣಿಸಲ್ಲ. ಅದರಿಂದ ಬಹಳ ಮುಖ್ಯವಾಗಿತ್ತು ಸ್ವವಿಮರ್ಶೆ, ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋದು, ನಮ್ಮ ಧರ್ಮ, ನಮ್ಮ ಜಾತಿಯನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ನಮ್ಮ ಯುವಕರಿಗೆ ಒಂದು ಮುಖ್ಯ ಕಲಿಕೆಯಾಗಲಿ, ಆ ಧೈರ್ಯ ಅವರಿಗೆ ಈ ಮೂಲಕ ಸಿಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಮಳಗಿಮನೆ. ಇತ್ತೀಚೆಗೆ ಕೆಲವು ದಿನಗಳಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೋಡ್ತಾ ಇದ್ದಿದ್ದು ಏನಂತಂದ್ರೆ IPL ಸ್ಕೋರ್, ಪಾಯಿಂಟ್ಸ್ ಟೇಬಲ್ ನಲ್ಲಿ RCB ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡೋದೇ ಒಂದು ಖುಷಿ ಆಗ್ತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನೋಡಿದಂತ ಮೊದಲನೆಯ ನ್ಯೂಸ್ ಏನಂದ್ರೆ, ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಮೈಲಿಗಲ್ಲನ್ನ ಸಾಧಿಸಿರುವಂತಹ ಒಂದು ಕ್ಷಣ, ಒಂದು ಸಂಭ್ರಮದ ಕ್ಷಣ. ಬಾನು ಮುಷ್ತಾಕ್ ಮೇಡಮ್ ಅವರ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಒಂದು ಕೃತಿಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅವಾರ್ಡ್ ಬಂದಿದೆ. ಇದು ನಾವೆಲ್ಲರೂ ಸಂಭ್ರಮಿಸಬೇಕಾದಂತಹ ವಿಷಯ. ಅದನ್ನು ಅನುವಾದಿಸಿರುವಂತವರು ದೀಪಾ ಬಾಸ್ತಿ ಮೇಡಮ್. ಅವರಿಬ್ಬರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಕನ್ನಡಕ್ಕೆ ಒಂದು ಹೊಸ ಗರಿ ಮೂಡಿದೆ ಇದರಿಂದ. ಬಾನು ಮುಷ್ತಾಕ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ದೀಪಾ ಬಾಸ್ತಿಯವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಇದು ಅವರ ವೈಯಕ್ತಿಕ ಗೆಲುವು ಮಾತ್ರ ಅಲ್ಲ, ಹಲವಾರು ನೆಲೆಗಳಲ್ಲಿ ಇದು ಅದಕ್ಕಿಂತ ಬಹಳ ದೊಡ್ಡ ಮಟ್ಟದ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅನೇಕ ಗ್ಲಾಸ್ ಸೀಲಿಂಗ್ಗಳನ್ನ ಬ್ರೇಕ್ ಮಾಡಿದಂತಹ ಸಂಗತಿ ಇದು. ಬಹಳ ಮಹತ್ವದ್ದು. ಮೊದಲನೇದಾಗಿ ಇದು ಕನ್ನಡದ ಮಹಿಳಾ ಸಾಹಿತ್ಯಕ್ಕೆ ದೊರೆತ ಮನ್ನಣೆ ಅಂತ.
ಈಗ ನಾವು ನಮ್ಮ ಚರಿತ್ರೆಯನ್ನು ನೋಡಿದ್ರೆ ಅಡಿಗೆ ಮನೆ ಸಾಹಿತ್ಯ ಮಹಿಳೆಯರದು ಅಂತ ಮೂದಲಿಸುತ್ತಿದ್ದ ದಿನಗಳಿಂದ ದೂರ ಸರಿದು ಒಂದು ವಿಶ್ವಮಾನ್ಯತೆಯನ್ನು ಪಡೆದಿರುವಂತಹ ಒಂದು ಅಧಿಕೃತ ಸೀಲ್ ಇದು. ಇನ್ನು ಮುಂದೆ ಯಾರೂ ಆ ಥರ ಎಲ್ಲ ಹೀಗಳಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಇದುವರೆಗೆ ಕನ್ನಡಕ್ಕೆ ಬಂದ 8 ಜ್ಞಾನಪೀಠಗಳಲ್ಲಿ ಮಹಿಳೆಯರಿಗೆ ಯಾಕೆ ಬಂದಿಲ್ಲ, ಆ ಮಹಿಳಾ ಸಾಹಿತ್ಯ ಆ ಮಟ್ಟಕ್ಕಿಲ್ಲ, ಮಹಿಳೆಯರಿಗೆ ಜ್ಞಾನಪೀಠವನ್ನು ಗಳಿಸಿಕೊಳ್ಳುವಂಥ ಅರ್ಹತೆ ಇಲ್ಲ ಅಂತೆಲ್ಲ ಬಹಳ ಒಂದು ಕೀಳು ಧೋರಣೆಯಲ್ಲಿ ಮುಕ್ತವಾಗಿ ವೇದಿಕೆಗಳಿಂದನೇ ಮಾತಾಡ್ತಾಯಿದ್ರು, ಬರೆದಿದ್ರು ಕೂಡ. ಇತ್ತೀಚೆಗಂತೂ ಒಂದು ಕವಿಗೋಷ್ಠಿಯನ್ನು ಇಟ್ಕೊಂಡು ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಂದು ಬಡಿದು ಬಾಯಿ ಮುಚ್ಚಿಸುವಂತಹ ಒಂದು ಹರಸಾಹಸ ನಡೆದಿದ್ದು ಕೂಡ ಎಲ್ಲರಿಗೂ ಗೊತ್ತು. ಮಹಿಳೆಯರ ಬಗ್ಗೆ ಆ ಧೋರಣೆಯಲ್ಲಿ ಏನೂ ಬದಲಾಗೇ ಇಲ್ಲ ಅನ್ನೋದು. ಕಳೆದ 100 ವರ್ಷಗಳಲ್ಲಿ ಬಹಳ ಕಷ್ಟಪಟ್ಟು ಇಷ್ಟು ಪ್ರಗತಿಯನ್ನು ಸಾಧಿಸಿರುವಂತಹ ಮಹಿಳೆಯರನ್ನು ಮತ್ತೆ ಸಂಪ್ರದಾಯದ ಹೆಸರಿನಲ್ಲಿ ಹಿಂದಕ್ಕೆ ತಳ್ಳುವಂತಹ, ಸನಾತನ ಗುಹೆಗೆ ತಳ್ಳುವಂತಹ ವ್ಯರ್ಥ ಪ್ರಯತ್ನ ಆಗ್ತಾನೆ ಇದೆ. ಹಾಗಾಗಿ ಇವೆಲ್ಲಕ್ಕೂ ಉತ್ತರವಾಗಿ ಇವತ್ತು ಬಾನು ಮುಷ್ತಾಕ್ ಅವರಿಗೆ ದೊರೆತಿರುವಂತಹ ಒಂದು ವಿಶ್ವ ಮಾನ್ಯತೆ ಏನಿದೆ, ಅದು ನಮ್ಮೆಲ್ಲರನ್ನು ಇನ್ನು ಮೇಲೆ ಟ್ರೋಲ್ ಮಾಡುವ ಹಕ್ಕನ್ನು ಯಾರಿಗೂ ಕೊಟ್ಟಿಲ್ಲ, ಅದನ್ನು ಕಸಿದುಕೊಂಡು ಬಿಟ್ಟಿದೆ. ಇನ್ನು ಮೇಲೆ ನಾವು ನಮ್ಮನ್ನು ಅವರು ಗಂಭೀರವಾಗಿ ಪರಿಗಣಿಸಲೇಬೇಕು. ಎರಡನೆಯದಾಗಿ, ಇದು ಮುಸಲ್ಮಾನ ಹೆಣ್ಣಿನ ದನಿಗೆ ಸಿಕ್ಕ ಮನ್ನಣೆ ಅನ್ನುವುದನ್ನು ನಾವು ಕಡೆಗಣಿಸುವಂತಿಲ್ಲ. ಯಾಕಂದರೆ ಪ್ರತಿಷ್ಠಿತ ಮುಸಲ್ಮಾನ್ಸ್ ಪ್ರೊಫೆಸರ್ ಅವರು ಇತ್ತೀಚೆಗೆ ಮಾಧ್ಯಮದ ಮುಂದೆ ಮಾತ್ರ ತೋರಿಸ್ಕೊಳ್ಳೋದಲ್ಲ, ವಾಸ್ತವದಲ್ಲಿ ಮಹಿಳೆಯರ ಬಗ್ಗೆ ಗೌರವ ಮತ್ತು ಮಾನ್ಯತೆ ತೋರಿಸಿ ಅಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹಾಕಿದ ಪೋಸ್ಟ್ ಕಾರಣಕ್ಕೆ ಅವರನ್ನು ಬಂಧಿಸಿರುವ ಇವತ್ತಿನ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕಿರುವಂತಹ ಈ ವಿಶ್ವಮಾನ್ಯ ಗೆಲುವು ಏನಿದೆ, ಅದು ಹಲವಾರು ನೆಲೆಗಳಲ್ಲಿ ಬೇರೆ ಬೇರೆ ಭಿನ್ನ ಅರ್ಥಗಳನ್ನು ಹೊರಡಿಸ್ತಾ ಇದೆ. ಈ ಕಾರಣಕ್ಕೂ ಕೂಡ ಇದು ಬಾನು ಅವರ ವೈಯಕ್ತಿಕ ಗೆಲುವು ಅನ್ನುವುದನ್ನು ಮೀರಿ ಒಂದು ಸಮುದಾಯದ ಗೆಲುವು ಅಂತ ಕೂಡ ಅನ್ನಿಸಿಕೊಳ್ಳುತ್ತೆ. ನನಗೆ ನೆನಪಿದೆ, ಹಿಂದೆ ಸಾರಾ ಅಬೂಬಕ್ಕರ್ ಅವರ ಕೃತಿಯ ಇಂಗ್ಲಿಷ್ ಅನುವಾದಕ್ಕೆ ಸಿಗಬೇಕಾದಂತಹ ಮನ್ನಣೆ ಸಿಕ್ಕಿರಲಿಲ್ಲ, ಯಾಕಂದರೆ ಆವಾಗ ಕಾಲ ಕೂಡಿ ಬಂದಿರಲಿಲ್ಲ. ಈಗ ಇದು ಸಕಾಲ. ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನ ಮಹಿಳಾ ಅಭಿವ್ಯಕ್ತಿಯನ್ನು ಗುರುತಿಸಿ ಸನ್ಮಾನ ದೊರಕಿರೋದು ಬೇರೆ ಬೇರೆ ಸಾಮಾಜಿಕ ನೆಲೆಗಳಲ್ಲಿ ಕೂಡ ಅದು ಅಣುರಣಿತವಾಗಿ ಅದರ ಪ್ರಭಾವ ಅಥವಾ ಅದರ ಪರಿಣಾಮ ತೋರಿಸುತ್ತೆ ಅಂತ ನಾನು ನಂಬ್ತೇನೆ. ಇನ್ನೊಂದು, ಶಾರ್ಟ್ ಲಿಸ್ಟ್ ಆದ ಎಲ್ಲ 6 ಕೃತಿಗಳು ಕೂಡ ಉತ್ಕೃಷ್ಟವಾಗಿವೆ. ಅದರಲ್ಲಿ ಇದ್ದುದರಲ್ಲಿ ಒಳ್ಳೆಯದು ಅಂತ ಅಲ್ಲ, 6 ಕೃತಿಗಳು ತುಂಬ ಒಳ್ಳೆಯ ಕೃತಿಗಳವು. ಎ ಲೆಪರ್ಡ್ ಸ್ಕಿನ್ ಹ್ಯಾಟ್, ಪರ್ಫೆಕ್ಷನ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ 1 ಅದನ್ನು ಹೊರತುಪಡಿಸಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಫ್ರೆಂಚ್ ಕಾದಂಬರಿಕಾರ ವಿನ್ಸೆಂಟ್ ದುಲಕ್ವಾ ಅವರ ಸ್ಮಾಲ್ ಬೋಟ್ಗೆ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿಕೊಂಡಿದ್ದೆ, ಯಾಕಂದರೆ ಅದು ಇವತ್ತಿನ ಈ ಬ್ರಿಟನ್ ಮತ್ತು ಫ್ರಾನ್ಸ್ನ ನಡುವಿನ ರಾಜಕೀಯ ಸ್ಥಿತಿಗಳು ನೋಡಿದ್ರೆ, ವಲಸೆಗಾರರು ಸಣ್ಣ ದೋಣಿಯಲ್ಲಿ ಸಮುದ್ರದಲ್ಲಿ ಸಿಕ್ಕಿಕೊಂಡು ಮುಳುಗ್ತಾ ಇದ್ದಾಗ ಅವರನ್ನು ಉಳಿಸಬೇಕಾದದ್ದು ಫ್ರಾನ್ಸೋ ಬ್ರಿಟನ್ನೋ ಅನ್ನುವ ಸಂದಿಗ್ಧತೆಯನ್ನು ವಿಶ್ಲೇಷಿಸುವಂತಹ ಕಾದಂಬರಿ ಅದು. ಅದು ಬಿಟ್ಟರೆ ಹಿರೋಮಿ ಕಾವಾಕಾಮಿ ಅವರ ಜಪಾನಿ ಕಾದಂಬರಿ ಅಂಡರ್ ದ ಐ ಆಫ್ ದ ಬಿಗ್ ಬರ್ಡ್, ಅದು ಅಳಿವಿನಂಚಿನಲ್ಲಿರುವ ಮಾನವರ ಭವಿಷ್ಯದ ಬಗ್ಗೆಯ ಕಾದಂಬರಿಗೂ ಒಂದು ಹೆಚ್ಚು ಚಾನ್ಸ್ ಇತ್ತು. ಈ 3 ಮತ್ತು ಹಾರ್ಟ್ ಲ್ಯಾಂಪ್, ಈ 3 ಕೃತಿಗಳಲ್ಲಿ ಒಂದಕ್ಕೆ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಈ ಇಬ್ಬರು ಪ್ರತಿಷ್ಠಿತ ಕಾದಂಬರಿಗಳ ಮುಂದೆ ಮೊಟ್ಟ ಮೊದಲ ಬಾರಿಗೆ ಬುಕರ್ ಪ್ರೈಸು ಸಣ್ಣ ಕಥೆಗಳ ಸಂಕಲನಕ್ಕೆ ದಕ್ಕಿದ್ದು ಒಂದು ನಿಜವಾಗಿ ಒಂದು ಚಾರಿತ್ರಿಕ ವಿಷಯ ತಾನೆ, ಅದೊಂದು ವಿಶೇಷವೇ ಸರಿ. ಮತ್ತು ತೀರ್ಪುಗಾರರ ಅಧ್ಯಕ್ಷರಾದ ಮ್ಯಾಕ್ಸ್ ಪೋರ್ಟರ್ ಅವರು ಹಾರ್ಟ್ ಲ್ಯಾಂಪ್ ಬಗ್ಗೆ ಒಂದು ಮಾತು ಹೇಳಿದರು. ಸಮಥಿಂಗ್ ಜೆನ್ಯೂನ್ಲಿ ನ್ಯೂ ಫಾರ್ ಇಂಗ್ಲಿಷ್ ರೀಡರ್ಸ್ ಅನ್ನೋದೊಂದು, highlighting its radical translation and vibrant, uplifting narratives that blend Kannada roots with diverse socio-political dialects ಅಂತ ಅದನ್ನು ವರ್ಣಿಸಿದರು. ಇದು ಬಹಳ ಮುಖ್ಯವಾದ ಸಂಗತಿ, ಇದನ್ನು ನಾವೆಲ್ಲರೂ ಸಂಭ್ರಮಿಸಬೇಕು, ಕನ್ನಡ ಸಾಹಿತ್ಯ ವಲಯ ಇದನ್ನು ಸಂಭ್ರಮಿಸಬೇಕು ಅಂತ. ಮತ್ತು ಪ್ರಶಸ್ತಿ ಸ್ವೀಕರಿಸಿದಾಗ ಬಾನು ಮುಷ್ತಾಕ್ ಅವರು ಹೇಳಿದ 2 ಮಾತು ಬಹಳ ಮಹತ್ವದ್ದು. ನನಗೆ ಐ ಆಮ್ ವೆರಿ ಗ್ಲ್ಯಾಡ್ ಶಿ ಸೆಡ್ ದ್ಯಾಟ್. ಇದು ವೈಯಕ್ತಿಕ ಗೆಲುವಲ್ಲ, ಇದೊಂದು ಟೀಮ್ ವರ್ಕ್, ಇದು ಟೀಮ್ಗೆ ದೊರೆತ ಗೆಲುವು ಅಂತ ಹೇಳಿದರು. ಇನ್ನೊಂದು, ಎತ್ತಿನ ಗಾಡಿಯ ಪ್ರಯಾಣದಿಂದ ವಿಶ್ವ ವೇದಿಕೆಯ ಮೇಲೆ ನಿಂತ ತಮ್ಮ ಬದುಕನ್ನು ಅವರು ಚಿಕ್ಕದಾಗಿ ಪುನರಾವಲೋಕಿಸಿದ್ದು ಮತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸಾಧ್ಯತೆಗಳ ಬಗ್ಗೆ ಅವರು ಹೇಳಿದ್ದು ವಿಶೇಷವಾಗಿತ್ತು. ಅದು ಕನ್ನಡ ಸಾಹಿತ್ಯ, ಕನ್ನಡ ಜನ
ಅದಕ್ಕೆ ಋಣಿಯಾಗಿರಬೇಕು. ಮತ್ತು 2022 ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಪಡೆದ ಹಿಂದಿಯ ಗೀತಾಂಜಲಿ ಶ್ರೀ ಅವರ ನಂತರ ಕನ್ನಡದ ಬಾನು ಮುಷ್ತಾಕ್ ಅವರು ಜಾಗತಿಕ ಮಟ್ಟದಲ್ಲಿ ಈ ಭಾರತದ ದೇಸಿ ಭಾಷೆಯನ್ನು ಎತ್ತಿ ಹಿಡಿದಿದ್ದೆಯಲ್ಲ, ಅದೊಂದು ಮಹತ್ವದ ಸಂಗತಿ. ಬರೀ ಇಂಡಿಯಾ ಅಂದರೆ ಬರೀ ಹಿಂದಿ ಅಥವಾ ಇಂಗ್ಲೀಷ್ ಅಂತ ಅಲ್ಲ, ಬೇರೆ ಭಾಷೆಗಳ ಬಗ್ಗೆನೂ ಅವರು ಇದೊಂದು ದೊಡ್ಡ ಬಾಗಿಲನ್ನು ಅವರು ತೆಗೆದಿದ್ದಾರೆ. ಇದನ್ನೇ ನಾನು ಗ್ಲಾಸ್ ಸೀಲಿಂಗ್ನ ಬ್ರೇಕ್ ಮಾಡಿದ್ದು ಅಂತ ಹೇಳಿದ್ದು. ಆ ದೊಡ್ಡ ಬಾಗಿಲು ತೆರೆದಿರುವುದು ಬೇರೆ ಬೇರೆ ಮಹಿಳಾ ಅಂತ ನಾನು ಕೋರ್ಟಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ಒಂದು ಅವಕಾಶವನ್ನು ತೆರೆದುಕೊಡ್ತಾ ಇದೆ ಅಂತ ನಾನು ನಂಬ್ತೀನಿ. ಮಹಿಳಾ ಸಾಹಿತಿಗಳ ಬಗ್ಗೆ ಈಗಲೂ ಇರುವ ಈ ಕೀಳು ಧೋರಣೆ ಏನಿದೆ ಅದನ್ನು ಈ ಪ್ರಶಸ್ತಿ ತೊಡೆದು ಹಾಕುತ್ತೆ. ಇನ್ನು ಮುಂದೆ ಯಾರೂ ಆ ಥರ ಅದನ್ನು ನೋಡೋದಿಲ್ಲ. ಅವರಿಗೆ ಸಂದ ಗೌರವ ಇಡೀ ಕನ್ನಡ ಸಾಹಿತ್ಯ ಜಗತ್ತಿಗೆ ಮತ್ತು ಕನ್ನಡ ಲೇಖಕಿಯರಿಗೆ ಸಂದ ಸನ್ಮಾನ ಅಂತ ನಾನು ಅಂದುಕೊಂಡಿದ್ದೇನೆ. ಮತ್ತೊಮ್ಮೆ ಬಾನು ಅವರಿಗೂ ದೀಪಾ ಬಸ್ತಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Achieving the prestigious Booker Prize award, we are very proud of you, your achievements as a writer and an activist. We are happy to be with you at this moment and share your joy, and felt that the joy is ours. It is a very proud moment for Kannada language too, Kannada literature, and my heartful congratulations to Deepti Bhasti, who made lot of effort to build the bridge from Kannada to English and the world. I'm very, very happy. International Booker Award 2025 ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ 2025 ಇದನ್ನು ತಮ್ಮದಾಗಿಸಿಕೊಂಡಿರುವಂತಹ ಮೇಡಮ್ ಬಾನು ಮುಷ್ತಾಕ್ ಅವರಿಗೂ ಮೇಡಮ್ ದೀಪಾ ಬಸ್ತಿ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಾವೆಲ್ಲ ತುಂಬ ಹೆಮ್ಮೆ ಪಡುವಂತಹ ವಿಷಯ. ನಿನ್ನೆ ಬ್ರಿಟಿಷ್ ಬೇಸಿಗೆ ಕಾಲಮಾನ BST ಸಂಜೆ ಸುಮಾರು 7 ಸಮೀಪ ಲಂಡನ್ನಿನ ಟೇಟ್ ಮಾಡರ್ನ್ ಆರ್ಟ್ ಗ್ಯಾಲರಿಯ ಅಂಗಳದಲ್ಲಿ ಸರಳತೆಯೇ ಮೈವೆತ್ತಂತೆ ನಡೆದುಕೊಂಡು ಬಂದ, ಜಾಗದ ಅಚ್ಚರಿಯನ್ನೆಲ್ಲ ತಮ್ಮ ಕಣ್ಣಿನಲ್ಲಿ ತುಂಬಿಕೊಂಡು ನಡೆದು ಬಂದ ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಭೇಟಿಯಾಗಿದ್ದು, ಅವರೊಡನೆ 4 ಮಾತನಾಡಿದ್ದು, ಜೊತೆಗೆ ಮೇಡಮ್ ಇವತ್ತಿನ ಪ್ರಶಸ್ತಿ ನಿಮಗೇ ಬರಲಿ, ನಾವೆಲ್ಲ ಇನ್ನಷ್ಟು ಮತ್ತಷ್ಟು ಹೆಮ್ಮೆ ಪಡುವಂತಾಗಲಿ ಅಂತ ಅವರನ್ನು ಅಭಿನಂದಿಸಿದ್ದು, ಅವರು ಸಮಾರಂಭಕ್ಕೆ ಒಳಗೆ ನಡೆದು ಹೋಗುವಾಗ ಅವರ ಹೆಣ್ಣುಮಕ್ಕಳತ್ತ ಕೈ ಬೀಸಿದ್ದು, ಅವರ ಸಂಭ್ರಮದಲ್ಲಿ ನಾನೂ ಭಾಗಿಯಾಗಿದ್ದು ನನಗೆ ನಿಜಕ್ಕೂ ಅವಿಸ್ಮರಣೀಯ. ಆಮೇಲೆ ನಾನು ಮನೆಗೆ ಬಂದಾಗ ತಡರಾತ್ರಿ 1 ತಾಸಿನಲ್ಲೇ ಹಾರ್ಟ್ ಲ್ಯಾಂಪ್ಗೆ ಬುಕರ್ 2025 ಪ್ರಶಸ್ತಿ ಬಂದಿರೋದು ಗೊತ್ತಾಯಿತು. ಆ ಕ್ಷಣಕ್ಕೆ ನನಗೆ ನಿಜಕ್ಕೂ ಸಂತೋಷ, ಸಂಭ್ರಮ, ಸಡಗರ ಮತ್ತು ಹೆಮ್ಮೆ. ಕೇವಲ 2 ತಾಸಿನ ಮೊದಲು, ಪ್ರಶಸ್ತಿ ಪಡೆಯುವ 2 ತಾಸಿನ ಮೊದಲು ಮೇಡಮ್ ಬಾನು ಮುಷ್ತಾಕ್ ಅವರನ್ನು ನಾನು ಮುಖತಃ ಭೇಟಿಯಾದೆ ಅನ್ನೋ ಸಂಭ್ರಮ ನನ್ನದು. ಅದಕ್ಕೆ ಇದು ನಿಜಕ್ಕೂ ಅವಿಸ್ಮರಣೀಯ ಕೂಡ, ಧನ್ಯತೆ ಕೂಡ ನನ್ನದು. ಮತ್ತೊಮ್ಮೆ ನಿಮಗಿಬ್ಬರಿಗೂ ಅನಂತ ಅಭಿನಂದನೆಗಳು. Hearty congratulations to Banu Mushtaq ji, Deepa Bhasti for their translation work, Art Lamp, winning International Booker's Prize. It's the first time a South Indian language book got this recognition internationally. And we are all proud as a South Indian language people. And it's a great achievement, we can say that. And it opened gates to the other languages also to look at the international arena. And we are also very much thankful Banuji and Kanishka Gupta for allowing us to translate into Telugu and publish it
before August. And once again, we are very much proud of you, Banuji and Deepa Basti, for this great achievement. Thank you. ಕನ್ನಡಕ್ಕೆ ಮೊದಲ ಬುಕ್ಕರ್ ಪ್ರೈಸ್ ಬಂದಿದೆ. ನಮಗೆಲ್ರಿಗೂ ಬಹಳ ಬಹಳ ಸಂತೋಷ ಆಗಿದೆ. ಕನ್ನಡದ ಹೆಸರನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಂತಾರಾಷ್ಟ್ರೀಯ ಘಟ್ಟದಲ್ಲಿ ಕೊಂಡು ಹೋದಂಥ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳು. ಮತ್ತು ಬಾನು ಅವರ ಕೃತಿಯನ್ನು ತರ್ಜುಮೆ ಮಾಡಿದಂಥ ದೀಪಾ ಬಸ್ತಿ ಅವರಿಗೂ ಅಭಿನಂದನೆಗಳು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೀನಿ. ನಿನ್ನೆ ನಾನು ಬಾನುಗೆ ಫೋನ್ ಮಾಡಿದ್ದೆ. ಅವರು ಬುಕರ್ ಪ್ರೈಸ್ ಇವೆಂಟಿಗೆ ಹೋಗಲಿಕ್ಕೆ ಮುಂಚೆ ಅವ್ರಿಗೆ ವಿಶ್ ಮಾಡೋಣ ಅಂತ. ಬಾನು ಯಾವಾಗೂ ಇದ್ದ ಹಾಗೆ ಭಾಳ ಗಲಗಲ ಅಂತ ನಕ್ಕೊಂಡು ಭಾಳ ಕಾಮಾಗಿ ಭಾಳ ಪ್ರೀತಿಯಿಂದ, ಇಲ್ಲ ನನಗೇನು ಭಾಳ ಕೂಲಾಗಿದ್ದೀನಿ ನಾನು, ನೋಡೋಣ ಏನಾಗುತ್ತೆ ಅಂತ ಹೊರಟರು. ಆದರೆ ನನಗೆ ಖಂಡಿತ ಬಾನುಗೆ ಬುಕರ್ ಪ್ರೈಸ್ ಬರೋದು ಅನ್ನುವಂಥದ್ದು ಎಲ್ಲೋ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಈಗ ಸುಮಾರು ತಿಂಗಳುಗಳ ಮುಂಚೆ ಸ್ಟೆಫಾನ್ ಟೋಬ್ಲರ್ ಅನ್ನುವಂಥ ಬ್ರಿಟಿಷ್ ಎಡಿಟರ್ ಒಬ್ಬರು, ಅವರು ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನುವಂಥ ಮ್ಯಾಗಝಿನ್ನ ನಡೆಸ್ತಾರೆ. ಅವರು ಹಾರ್ಟ್ ಲ್ಯಾಂಪಿನ PDF ಕಾಪಿ, ಸಾಫ್ಟ್ ಕಾಪಿಯನ್ನು ನನಗೆ ಕಳಿಸಿ ರೆಸ್ಪಾಂಡ್ ಮಾಡಿ ಅಂತ ಕೇಳಿದರು. ಆವಾಗಲೇ ನಾನು ಈ ಕೃತಿಯನ್ನು ಓದಿದ್ದೆ. ದೀಪಾ ಅವರ ಭಾಷಾಂತರ ಚೆನ್ನಾಗಿದೆ ಅಂತ ಅನಿಸಿತ್ತು. ತಕ್ಕ ಮಟ್ಟಿಗೆ ಭಾಳ ಬಾನು ಅವರ ಕೃತಿ ಎಷ್ಟು ಪವರ್ಫುಲ್ಲಾಗಿ ಇದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಹಸೀನಾ ಮತ್ತು ಇದರ ಕಥೆಗಳನ್ನು ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಭಾಷಾಂತರ ಮಾಡುವಂಥದ್ದು. ಈ ಬುಕ್ಕರ್ ಪ್ರೈಸು ಬಾನುಗೆ ಬರುತ್ತೆ ಅಂತ ಯಾಕನ್ನಿಸ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗನ್ಸಿದ್ದು, ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಸಾಮಾಜಿಕ ರಾಜಕೀಯ ಹಿನ್ನೆಲೆಯ ಒಳಗೆ ಬಾನು ಆಡುವ ಮಾತು, ಬಾನು ಕಥೆಗಳು ಆಡುವ ಮಾತು ಬಹಳ ಮುಖ್ಯ ಆಗಿಬಿಡುತ್ತೆ. ಆ ಕಥಾನಕಗಳು ಸಾಕಷ್ಟು ಮುಖ್ಯವಾದ ಅಂಶಗಳನ್ನು ಓದುಗರಿಗೆ ಕೊಡುತ್ತೆ ಅಂತ ನನಗನ್ಸುತ್ತೆ. ಮತ್ತು ವೈಯಕ್ತಿಕವಾಗಿ ಶುರುವಾಗುವಂಥ ಈ ಕಥಾನಕಗಳು ಸಾರ್ವತ್ರಿಕವಾಗಿ ಹೇಗೆ ಹರಡ್ಕೋತಾ ಹೋಗುತ್ತೆ ಅನ್ನೋವಂಥದ್ದು ಬಾನು ಕಥೆಗಳು ಹೇಳುತ್ತೆ. ಇಂಥ ಒಂದು ಅಂಶವನ್ನು ಒಬ್ಬ ಮಹಿಳೆಯಾಗಿ, ಭಾರತೀಯಳಾಗಿ, ಕನ್ನಡದ ಧ್ವನಿಯಾಗಿ ಬಾನು ಕೃತಿಗಳು ಪ್ರಪಂಚಕ್ಕೇ ಕೊಡ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಬಾನುಗೆ ಬುಕರ್ ಪ್ರೈಸ್ ಬರೋದು ಬಹಳ ಮುಖ್ಯ ಮತ್ತು ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಕೂಡ. ನಮಗೆಲ್ರಿಗೂ ತಿಳಿದ ಹಾಗೆ ಸಮಕಾಲೀನ ಸಂದರ್ಭದಲ್ಲಿ ಬಾನು, ವೈದೇಹಿ ಮತ್ತು ಸಾರಾ ಅಬೂಬಕರ್ 3 ಜನಕ್ಕೆ ಲಂಕೇಶ್ ಪಬ್ಲಿಷ್ ಮಾಡಿ ಮೊದಲು ಜಾಗವನ್ನು ಕೊಟ್ಟರು, ಮೊದಲು ಧ್ವನಿಗೆ ಒಂದು ಡಯಸನ್ನು ಕೊಟ್ಟರು. ಸೊ ಈ 3 ಜನ ಇವರು ಬಹಳ ಒಳ್ಳೆಯ ಕಥೆಗಾರರು. ಇಲ್ಲಿ ನಾನು 3 ಜನ ಹೆಂಗಸರ ಹೆಸರನ್ನು ಹೇಳಿದರೆ ಅವರು ಮಹಿಳಾ ಕಥೆಗಾರರು ಅಂತ ಕ್ಯಾಟಗರೈಸ್ ಮಾಡ್ತಿಲ್ಲ, ಕನ್ನಡದ ಕಥೆಗಾರರು ಅಂತ ಕ್ಯಾಟಗರೈಸ್ ಮಾಡ್ತಾಯಿದ್ದೀನಿ. ಈ ಕಥೆಗಾರರ ನ್ಯಾರೇಟಿವ್ಸ್, ಕಥಾನಕಗಳು ಯಾವುದಿದೆಯಲ್ಲ, ಇದು ಮಹಿಳೆಯರ ಬಗ್ಗೆ ಶುರುವಾದರೂ, ಮಹಿಳಾ ಪಾತ್ರಗಳ ಬಗ್ಗೆ ಆದರೂ ಕೂಡ ಆ ಪಾತ್ರಗಳಿಗೆ ಕನೆಕ್ಟ್ ಆಗಿರುವಂಥ ಪುರುಷ ಪಾತ್ರಗಳು, ಜಾಗಗಳು, ಜಿಯೋಗ್ರಫಿಕಲ್ ಏರಿಯಾಗಳು, ಅವರ ಮನೆ, ಅವರ ಅಡಿಗೆ ಮನೆ, ಹಿತ್ತಲು, ಆಚೆ ಕಡೆ ಅಂಗಳ, ಬೀದಿ, ಊರು, ಈ ಎಲ್ಲದರ ಕಥೆಯನ್ನು ಕಟ್ಟಿಕೊಂಡು ಹೇಳ್ಕೊತಾ ಹೋಗುತ್ತೆ. ಮತ್ತು ನಮ್ಮ ಸಮಾಜದಲ್ಲಿರುವಂಥ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗುತ್ತೆ. ಹೀಗೆ ಬಾನು ಅವರ ಹಾರ್ಟ್ ಲ್ಯಾಂಪ್ ಅಥವಾ ಹಸೀನಾ ಮತ್ತು ಇತರ ಕಥೆಗಳು ಬಹಳ ಮುಖ್ಯವಾದ
ವಿಚಾರಗಳನ್ನು ಹೇಳ್ತಾ ಹೋಗಿದೆ. ಮತ್ತು ಬಾನು ಕೇವಲ ಒಬ್ಬ ಬರಹಗಾರರಾಗಿ ಮಾತ್ರ ಅಲ್ಲ, ಬಾನುವಿನ ಬರಹಗಳಲ್ಲಿ ಅವರ ವ್ಯಕ್ತಿತ್ವ ತಂತಾನೇ ಇಳ್ಕೊಂಡು ಬರುತ್ತೆ. ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್ ಆಗಿ ಅವರು ಮತ್ತು ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಗೊತ್ತಿರುವಂಥ ಲಾಯರ್ ಆಗಿ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಸಾಮಾಜಿಕವಾಗಿ ಚರ್ಚೆ ಮಾಡಿ ಹೋರಾಟ ಮಾಡಿರುವಂಥವರಾಗಿ ಬದುಕ್ತಾ ಇರೋದ್ರಿಂದ, ಚಿಕ್ಕ ಹಾಸನದಂಥ ಊರಿನಲ್ಲಿ ಬದುಕ್ತಾ ಇರೋದರಿಂದ ಈ ಎಲ್ಲವೂ ಅವರ ಕಥೆಗಳಲ್ಲಿ ತಂತಾನೇ ಬಂದಿರುತ್ತೆ. ಕಥೆಗೂ ಬದುಕಿಗೂ ಹೆಚ್ಚು ಅಂತರವಿಲ್ಲದ ಹಾಗೆ ಬಾನು ಅವರ ಕಥೆಗಳು ಮೂಡ್ತಾ ಬರ್ತವೆ. ಸೊ ಇಂಥದ್ದು ಬಹಳ ಮುಖ್ಯ. ಮತ್ತು ಬಾನು ಮುಷ್ತಾಕ್, ನೀವು ಕನ್ನಡದ ಬಹಳ ಮುಖ್ಯವಾದ ಧ್ವನಿ ಮತ್ತು ಇವತ್ತು ನಿಮಗೆ ಬಂದಿರುವ ಬುಕ್ಕರ್ ಪ್ರೈಸ್ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥದ್ದು. ಇನ್ನೂ ಬೇಕಾದಷ್ಟು ಪ್ರೈಸ್ಗಳು, ಅವಾರ್ಡ್ಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೆಮ್ಮೆ ತರುವಂಥ ವಿಚಾರಗಳು ನಿಮ್ಮದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇವತ್ತು ಇಬ್ಬರು ಕನ್ನಡಿಗರಿಗೆ ಬಂದಿರೋದು ಬಹಳ ಸಂತೋಷದ ವಿಷಯ. ಮೂಲತಃ ಕನ್ನಡದ ಪುಸ್ತಕಕ್ಕೆ ಈ ಒಂದು ಪ್ರೈಸ್, ಈ ರೆಕಗ್ನಿಷನ್ ನಮ್ಮೆಲ್ರಿಗೂ ಬಹಳ ಸಂತೋಷ ಮತ್ತು ಹೆಮ್ಮೆ ವಿಚಾರ ಅಂತ ನಾನು ತಿಳ್ಕೊಳ್ತೀನಿ. ಮೇಡಮ್ ಬಾನು ಮುಷ್ತಾಕ್ ಅವರಿಗೆ ಮತ್ತು ದೀಪಾ ಭಸ್ತಿ ಅವರಿಗೆ ಅಭಿನಂದನೆಗಳು. ಪುಸ್ತಕ ಬರೆದವರು ಕನ್ನಡಿಗರು ಮತ್ತು ಕನ್ನಡದಲ್ಲಿ ಬರೆದಿದ್ದಾರೆ, ಮತ್ತು ಅದನ್ನು ಕನ್ನಡದವರೇ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿದ್ದಾರೆ, ಮತ್ತು ಇಬ್ಬರೂ ಸಹ ಮಹಿಳೆಯರು ಅನ್ನೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿರೋದು. ಇಬ್ಬರ ಭಾಷಣ ನಾ ಕೇಳಿದೆ ಪ್ರಶಸ್ತಿ ತಗೊಂಡಾಗ. ಬಾನು ಮುಷ್ತಾಕ್ ಮೇಡಮ್ ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವರು ಬಹಳ ವಿನಮ್ರತೆಯಿಂದ ಪ್ರಶಸ್ತಿನ ಸ್ವೀಕರಿಸಿದ್ರು. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಪ್ರತಿಯೊಬ್ಬರ ಕಥೆ, ಪ್ರತಿಯೊಬ್ಬರ ಧ್ವನಿ, ಪ್ರತಿಯೊಬ್ಬರು ಈ ಜಗತ್ತಿನಲ್ಲಿ ಮ್ಯಾಟರ್ ಆಗಬೇಕು, ಮುಖ್ಯ ಆಗಬೇಕು ಅಂತ ಹೇಳಿದ್ರು. ಎಷ್ಟು ಒಳ್ಳೆ ಸಂದೇಶ ಅಂತ ನನಗನ್ನಿಸ್ತು. ಜೊತೆಗೆ ದೀಪಾ ಅವರು ಮಾತಾಡುವಾಗ ಮೊದಲ ಸಾಲು ಶುರು ಮಾಡುವಾಗಲೇ ಎಲ್ರಿಗೂ ನಮಸ್ಕಾರ ಅಂತ ಲಂಡನ್ನಲ್ಲಿ ಹೇಳುವಾಗ, ಇದು ವೆಸ್ಟಿಂದ ಬಂದರೆ ಮಾತ್ರ ನಮಗೆ ವ್ಯಾಲಿಡೇಷನ್ ಅಂತ ಅಲ್ಲ, ಅಂದ್ರೆ ಕನ್ನಡ ಜಾಗತಿಕ ಮಟ್ಟದಲ್ಲಿ ಎಲ್ಲೇ ಹೋದ್ರೂ ಕೂಡ ನಮ್ಮೆಲ್ರಿಗೂ ಹೆಮ್ಮೆಯ ವಿಚಾರ. ಸೊ ಅವರು ಅಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ ಮಾತನ್ನ ಶುರು ಮಾಡಿದ್ರು. ಜೊತೆಗೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅನ್ನೋ ನಮ್ಮ ಎಲ್ಲರಿಗೂ ಇಷ್ಟವಾದ ಜನಪ್ರಿಯ ಕನ್ನಡದ ಹಾಡಿನ ಸಾಲನ್ನ ಅವರು ಅಲ್ಲಿ ಹೇಳಿದ್ರು. ಬಹಳ ಸಂತೋಷ ಆಯ್ತು. ಆಮೇಲೆ ಮಹಿಳೆಯರ ಸಾಹಿತ್ಯಕ್ಕೆ ಇಷ್ಟು ದೊಡ್ಡ ರೆಕಗ್ನಿಷನ್ ಸಿಗ್ತಾ ಇರೋದು, ಮತ್ತೆ ಇದನ್ನ ಇಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇರೋದು, ನಾನು ಒಬ್ಬ ಮಹಿಳಾ ಲೇಖಕಿಯಾಗಿ ನನಗೆ ತುಂಬಾ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ನನಗೂ ಈ ದಾರಿನಲ್ಲಿ ಸಾಗಬೇಕು ಅನ್ನೋದಕ್ಕೆ ಸಾಕಷ್ಟು ಶಕ್ತಿನ ಕೊಡುತ್ತೆ. ಇನ್ನಷ್ಟು ಹೆಚ್ಚಿನ ರಿಸರ್ಚ್ ಜೊತೆಗೆ ನನ್ನ ಪುಸ್ತಕಗಳನ್ನ ಬರಿಬೇಕು ಅಂತ ನನಗೆ ಇದು ಇನ್ಸ್ಪೈರ್ ಮಾಡ್ತಾ ಇದೆ. ನಿಮ್ಮಿಬ್ಬರಿಗೂ ನನ್ನ ಅಭಿನಂದನೆಗಳು. ಮತ್ತೆ ಪ್ರತಿಯೊಬ್ಬ ಕನ್ನಡಿಗರ ಗೆಲುವು ಅಂತ ನಾನು ಇದನ್ನ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದ ಪತಾಕೆ ಎಲ್ಲೆಲ್ಲೂ ಪಸರಿಸಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕನ್ನಡದ ಹೆಸರಾಂತ ಲೇಖಕಿ ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಸಂಕಲನದಿಂದ ಆಯ್ದ ಕೆಲವು ಕಥೆಗಳನ್ನು ಅನುವಾದಿಸಿ ಇಂಗ್ಲೀಷಿಗೆ ದೀಪಾ ಬಸ್ತಿಯವರು ಅನುವಾದಿಸಿ ಬರೆದಂಥ ಪುಸ್ತಕ ಹಾರ್ಟ್ ಲ್ಯಾಂಪ್ಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಇಡೀ ಕರ್ನಾಟಕವೇ ಸಂಭ್ರಮಿಸ್ತಾ ಇದೆ. ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಸಿಕ್ಕ ವಿಶ್ವಮಾನ್ಯತೆ. ಈ ಬೂಕರ್ ಪ್ರಶಸ್ತಿ ಕನ್ನಡಕ್ಕೆ ಸಿಗುತ್ತಾ ಇರೋದು ಇದೇ ಮೊದಲು ಕೂಡ. ನನಗೆ ಸಂಭ್ರಮಿಸೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನಂತಂದರೆ, ಸುಮಾರು 2 ದಶಕಗಳ ಹಿಂದೆ ಇವರ ಒಂದು ಕಥೆಯನ್ನು ಆಧರಿಸಿ, ಕರಿನಾಗರಗಳು ಅಂತ ಕಥೆಯ ಹೆಸರು, ಅದನ್ನು ಆಧರಿಸಿ ನಾನು ಹಸೀನಾ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಯೂ ಸಿಕ್ಕಿತ್ತು. ನನ್ನ ಸಿನಿಮಾಕ್ಕೆ ಪ್ರೇರಣೆ ನೀಡಿದ ಲೇಖಕಿ ಇವರಾಗೆ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು ನನಗೆ ಭಾಳ ಸಂತೋಷಕ್ಕೊಂದು ಕಾರಣ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ
ಬಾನು ಮುಷ್ತಾಕ್ ಅವರು ಖ್ಯಾತ ವಕೀಲರು, ಮಾನವ ಹಕ್ಕುಗಳ ಹೋರಾಟಗಾರ್ತಿ. ಅವರ ಈ ಎಲ್ಲ ನಿಲುವುಗಳು, ಕನ್ಸರ್ನ್ಸು ಅವರ ಕಥೆಗಳಲ್ಲೂ ಕಾಣುತ್ತಾರೆ. ಅಂಚಿಗೆ ತಳ್ಳಲ್ಪಟ್ಟವ್ರದ್ದು, ಮಹಿಳೆಯರ, ದುರ್ಬಲರ ಕಷ್ಟಗಳನ್ನು, ಅವರು ಎದುರಿಸ್ತಿರುವಂಥ ಸಂಕಟಗಳನ್ನು ಅವರ ಕಥೆಗಳ ಮೂಲಕ ಮಾರ್ಮಿಕವಾಗಿ ಹೃದಯ ತಟ್ಟು ಹಾಗೆ ಕಥೆಗಳಲ್ಲಿ ಚಿತ್ರಿಸ್ತಾ ಹೋಗಿರ್ತಾರೆ. ಕನ್ನಡದ ಹೆಸರಾಂತ ಲೇಖಕಿ ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಸಂಕಲನದಿಂದ ಆಯ್ದ ಕೆಲವು ಕಥೆಗಳನ್ನು ಅನುವಾದಿಸಿ ಇಂಗ್ಲೀಷಿಗೆ ದೀಪಾ ಬಸ್ತಿಯವರು ಅನುವಾದಿಸಿ ಬರೆದಂಥ ಪುಸ್ತಕ ಹಾರ್ಟ್ ಲ್ಯಾಂಪ್ಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಇಡೀ ಕರ್ನಾಟಕವೇ ಸಂಭ್ರಮಿಸ್ತಾ ಇದೆ. ಸಂಕಟಗಳನ್ನು ಚಿತ್ರಿಸ್ತಾ ಹೋಗ್ತಾರೆ, ಸಮರ್ಥವಾಗಿ ಚಿತ್ರಿಸಿರ್ತಾರೆ. ಬಾನು ಮುಷ್ತಾಕ್ ಅವರ ಕಥೆಗಳಲ್ಲಿರುವ ಒಂದು ದೊಡ್ಡ ಹೆಗ್ಗಳಿಕೆ ಏನು ಅಂತಂದರೆ, ಅದನ್ನು ಚಿತ್ರಿಸ್ತಲೇ ಮನೆಯ ಒಳಗಡೆ, ಸಂಸಾರದ ಒಳಗಡೆ ಆಗ್ತಿರುವಂತಹ ಸಂಕಟಗಳನ್ನು, ವ್ಯಕ್ತಿಗಳಿಗೆ ಆಗ್ತಿರುವಂಥ ಸಂಕಟಗಳನ್ನು, ನೋವುಗಳನ್ನು ಕೂಡ ಅವ್ರು ಚಿತ್ರಿಸ್ತಾ ಹೋಗ್ತಾರೆ. ಯಾವ ರೀತಿಯಲ್ಲಿ ಕೆಲವು ಸಮುದಾಯದ ಸಂರಚನೆಯಿಂದಾಗಿ ಈ ತರಹದ ಜನಗಳು, ಅದು ಮಹಿಳೆಯರಾಗಿರ್ಬೋದು, ದುರ್ಬಲರಾಗಿರ್ಬೋದು, ಸಂಕಟಕ್ಕೆ, ಕಷ್ಟಗಳಿಗೆ ಒಳಗೊಳ್ತಾ ಹೋಗ್ತಾರೆ. ಅದನ್ನು ಹೇಗೆ ಕಟ್ತಾರೆ ಅನ್ನೋದು ಕೂಡ ಬಹಳ ಆಕರ್ಷಕವಾಗಿದೆ ನನಗನ್ಸೋದು. ಆ ಸಮುದಾಯಕ್ಕೆ ಅಲ್ಲದವನಾದ ನನಗೆ ಅವರ ವಿವರಗಳು ಒಂದು ಹೊಸ ಲೋಕವನ್ನು ತೆರೆದಿರ್ತಾ ಆ ಲೋಕದಲ್ಲಿರುವ ಶಕ್ತಿ ಮತ್ತು ಆ ಲೋಕದಲ್ಲಿರುವ ನ್ಯೂನ್ಯತೆಗಳು ಎರಡನ್ನು ಮನದಟ್ಟಾಗುವ ಹಾಗೆ ಕಟ್ತಾ ಹೋಗ್ತಾರೆ. ಇದು ನನಗೆ ಬಹಳ ಒಂದು ದೊಡ್ಡ ಇದಾಗಿ ಕಾಣುತ್ತದೆ, ಶಕ್ತಿಯಾಗಿ ಕಾಣುತ್ತೆ. ಅವರು ಬಳಸುವ ಈ ವಿವರಗಳಿದೆಯಲ್ಲ, ಅದು ಕೇವಲ ಆಂಥ್ರೋಪೊಲಾಜಿಕಲ್ ಡೀಟೇಲ್ಸ್ ಆಗಿ ಉಳಿಯಲ್ಲ. ಅಂದರೆ ಈ ಸಮುದಾಯದ ವಿವರಗಳನ್ನು ನೋಡಿ ಹೀಗಿದೆ ಹೇಗಿದೆ ಅನ್ನೋ ಥರದಲ್ಲಿ ಕಟ್ಟಲ್ಲ. ಅದರ ಬದಲು ಅದು ಕಥೆಯ ಒಳಗಡೆ, ಕಥಾನಕದ ಒಳಗಡೆ ಹಾಸುಹೊಕ್ಕಾಗಿ ಬರ್ತಾ ಈ ವಿವರಗಳು ಈ ಪಾತ್ರಗಳನ್ನು ಹೇಗೆ ನಿಯಂತ್ರಿಸ್ತಾ ಹೋಗ್ತಾ ಇವೆ ಅನ್ನೋದನ್ನು ಚಿತ್ರಿಸ್ತಾ ಹೋಗ್ತಾರೆ. ಅವರ ಅನೇಕ ಆಚಾರ ವಿಚಾರಗಳು ಜೀವಪರ ಜೀವ ವಿರೋಧಿ ಎರಡೂ ಇದೆ ಅನ್ನೋದನ್ನು ಹೇಳ್ತಾನೆ ವ್ಯಕ್ತಿಗಿಂತ ವ್ಯವಸ್ಥೆಯಲ್ಲಿನ ದೋಷಗಳನ್ನು, ವಿಘಟನೆಯನ್ನು ಅವರು ಸೂಚಿಸ್ತಾ ಹೋಗ್ತಾರೆ. ಕರಿನಾಗರಗಳು ಶೀರ್ಷಿಕೆಯ ಕಥೆಯಲ್ಲಿ ಇರುವ ಈ ವಿವರಗಳೇ ನನಗೆ ಭಾಳ ಕುತೂಹಲ ಹುಟ್ಟಿಸಿದ್ದು, ಆಕರ್ಷಕ ಅನಿಸಿದ್ದು. ಹಾಗಾಗಿ ಸಿನಿಮಾಕ್ಕದು ಮೂಲ ಆಕಾರ ಆಯಿತು. ಅವರ ಸಾಹಿತ್ಯವನ್ನು, ಅವರ ಸಾಹಿತ್ಯ ಮಹಿಳಾ ಪರವೂ ಹೌದು, ಶೋಷಿತರ ಪರವೂ ಹೌದು. ಆದರೆ ಅದನ್ನು ಅಷ್ಟಕ್ಕೆ ಸೀಮಿತಗೊಳಿಸೋದು ಅವರ ಸಾಹಿತ್ಯಕ್ಕೆ ಮಾಡ್ತಿರುವಂಥ ದೊಡ್ಡ ಅಪಚಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಸಾಹಿತ್ಯದ ದೊಡ್ಡ ಶಕ್ತಿ ಏನಾಗುತ್ತೆ ಅಂತಂದರೆ, ಪ್ರಸ್ತುತ ಸಮಾಜದ ಆಳ ಮತ್ತು ವ್ಯಾಪ್ತಿ, ಇದನ್ನು ಎರಡನ್ನೂ ಗಮನಕ್ಕೆ ಬರೋ ಹಾಗೆ ಕಥೆಯನ್ನು ಹೆಣಿತಾ ಹೋಗ್ತಾರೆ. ಸಮಾಜದ ಸಮಸ್ಯೆಗಳ ವ್ಯಾಪ್ತಿಯೂ ಅರ್ಥ ಆಗುತ್ತೆ, ಆಳವೂ ಅರ್ಥವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ವ್ಯಕ್ತಿಯನ್ನು ಮಾತ್ರ ಗಮನಿಸೋದಿಲ್ಲ, ಆ ವ್ಯಕ್ತಿಯನ್ನು ಆ ರೀತಿ ಪ್ರೇರೇಪಿಸಿರುವಂಥ ಸಮಾಜದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಇದು ಅವರ ಸಾಹಿತ್ಯದ ದೊಡ್ಡ ಗುಣ ಅಂತ ತಿಳ್ಕೊಂಡಿದ್ದೀನಿ. ಬೂಕರ್ ಪ್ರಶಸ್ತಿಯ ನಿರ್ಣಾಯಕ ಮಂಡಳಿಯು ಅವರ ಅಭಿಪ್ರಾಯ ಮಂಡನೆ ಮಾಡ್ತಿರುವಾಗ ಈ ಅಂಶವನ್ನು ಹೈಲೈಟ್ ಮಾಡಿರೋದನ್ನು ನೀವು ನೋಡಿರ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೂ ನನಗೆ ಕನ್ನಡ ಸಾಹಿತ್ಯ ಲೋಕ ಮತ್ತು ವಿಮರ್ಶಾ ಲೋಕ ಬಾನು ಮುಷ್ತಾಕ್ ಅವರನ್ನು ಸ್ವಲ್ಪ ಉಪೇಕ್ಷೆ ಮಾಡಿದ್ದೇನೋ ಅನ್ನುವ ಒಂದು ಆತಂಕ ನನಗಿದೆ. ಏಕೆಂತಂದರೆ ಸುಮಾರಷ್ಟು ವಾರ್ಷಿಕ ಸಮೀಕ್ಷೆಯಲ್ಲಿ ಆಗಲಿ ಅಥವಾ ಕನ್ನಡ ಶ್ರೇಷ್ಠ ಕಥೆಗಳ ಸಂಗ್ರಹಗಳಲ್ಲಾಗಲಿ ಬಾನು ಮುಷ್ತಾಕ್ ಅವರ ಕಥೆಗಳು ಕಾಣಿಸ್ಕೊಂಡಿದ್ದು ಬಹಳ ಅಪರೂಪ. ಸೊ ಹಾಗಾಗಿ ನನಗೆ ಯಾವಾಗಲೂ ಅನಿಸ್ತಾಯಿತ್ತು, ಇಂಥ ಒಳ್ಳೆಯ ಲೇಖಕಿಗೆ ಯಾಕೆ ಆ ಮನ್ನಣೆ ಸಿಗ್ತಾ ಇಲ್ಲ ಅಂತ. ಈ ಸಂದರ್ಭದಲ್ಲೇ ದೀಪಾ ಬಸ್ತಿಯವರನ್ನು ಉಲ್ಲೇಖಿಸೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಬಾನು ಮುಷ್ತಾಕ್ ಅವರ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅನುವಾದಿಸಿರೋದು ಉಲ್ಲೇಖನೀಯ. ನನಗೆ ವೃತ್ತಿ ಸಂಬಂಧ ಅನೇಕ ಭಾಷೆಯ ಕಥೆಗಳನ್ನು ಓದ್ತಾ ಇರ್ತೇನೆ. ಹಾಗೆಲ್ಲ ಅನಿಸೋದು
ಈ ಕಥೆಗಳಿಗಿಂತ ಕನ್ನಡದಲ್ಲಿ ಎಷ್ಟೋ ಒಳ್ಳೆಯ ಕಥೆಗಳು ಇದೆಯಲ್ಲ ಅಂಥೇಳಿ. ಆದರೆ ಅವು ಅನುವಾದವಾಗಿರೋದಿಲ್ಲ, ಸಶಕ್ತವಾಗಿ ಅನುವಾದವಾಗಿರೋದಿಲ್ಲ. ಹಾಗಾಗಿ ಅದು ಗಮನಕ್ಕೆ ಬಂದಿರೋದಿಲ್ಲ. ನಾವು ಅದಕ್ಕೊಂದು ಒಳ್ಳೆಯ ಉದಾಹರಣೆಯೇ ಶಿವರಾಮ್ ಕಾರಂತರ ಬರಹಗಳು ಮತ್ತು ಕಾದಂಬರಿಗಳು ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕೆಲವು ಅನುವಾದಕರು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ.